ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ವೈದ್ಯ ವ್ಯವಸ್ಥೆಯು ಆರೋಗ್ಯ ರಕ್ಷಣೆಯ ಪ್ರಾಚೀನ ಹಾಗೂ ಸಮಗ್ರ ವಿಧಾನವಾಗಿದೆ. ರೋಗ ತಡೆಗಟ್ಟೋದು, ಆರೋಗ್ಯ ಉತ್ತೇಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ವ್ಯವಸ್ಥೆ. ಈಗ ಜನರು ಮಾತ್ರೆ, ಔಷಧಿ ಎಲ್ಲ ಯಾಕೆ ತಗೋಬೇಕು, ಆರೋಗ್ಯ ಸುಧಾರಣೆ ಮಾಡಬೇಕು ಅಂತ ಜನರೇ ಮುಂಜಾಗ್ರತೆ ವಹಿಸ್ತಾ ಇದ್ದು ಭಾರತೀಯ ವೈದ್ಯ ಪದ್ಧತಿಯ ಕಡೆ ವಾಲ್ತಾ ಇದ್ದಾರೆ. ಇವತ್ತು ನಮ್ ಜೊತೆ ಭಾರತೀಯ ವೈದ್ಯ ವ್ಯವಸ್ಥೆಯು ಪರಿಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತೆ ಈ ವಿಷಯದ ಕುರಿತು ಮಾತನಾಡೋದಿಕ್ಕೆ ನಮ್ ಜೊತೆ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಚಂದನಾ ಎಂ ಅವರು ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿದ್ದಾರೆ. ಡಾಕ್ಟರ್ ಚಂದನಾ ಅವರೇ, ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ, ಮಹಿಳೆಯರಿಗಾಗಿಯೇ ಇರುವ ಕಾರ್ಯಕ್ರಮದಲ್ಲಿ ಇದೊಂದು ಒಳ್ಳೆ ಟಾಪಿಕ್ ಅಂತ ಅನ್ಸುತ್ತೆ. ನಿಮ್ಮ ಹೆಸರಿನ ಮುಂದೆ ಡಾಕ್ಟರ್ ಅಂತ ನೋಡಿದೆ, ಆದ್ರೆ ನಿಮ್ಮ ಪ್ರೊಫೈಲ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿರೋದು ಅಂತ ನೋಡಿದೆ. ಈ ಇಂಜಿನಿಯರ್ ಚಂದನಾ ಡಾಕ್ಟರ್ ಚಂದನಾ ಆಗಿರೋ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ತೀರಾ? ಫಸ್ಟ್ ಕ್ವಶನ್ ಯು ಆಸ್ಟ್ ಮೀ ರೈಟ್, ಇಂಜಿನಿಯರ್ ಚಂದನಾ ಹೆಂಗೆ ಡಾಕ್ಟರ್ ಚಂದನಾ ಆದ್ರು ಅಂತ. ಯೋಗ ಮಾಡಕ್ಕೂ ಯೋಗ ಇರ್ಬೇಕಂತೆ. ಸೊ ಯೋಗವನ್ನ ಹುಡುಕೊಂಡು ಹೋಗಕ್ಕಾಗಲ್ಲ. ಇಟ್ ಶುಡ್ ಕಮ್, ಯು ಶುಡ್ ಬಿ ಚೋಸನ್ ಅಂತ ಹೇಳ್ತಾರೆ. ಸೊ ನನ್ಗನ್ಸುತ್ತೆ ಐ ಆಮ್ ಬ್ಲೆಸ್ಡ್ ಟು ಬಿ ಚೋಸನ್. ಯೋಗದ ಒಂದು ಪಥದಲ್ಲಿ ನಡೆದಿರೋದ್ರಿಂದಾನೆ ಈ ಡಾಕ್ಟ್ರೇಟ್ ನನ್ನ ಒಂದು ಹೆಸರಿಗೆ ಜೋಡಣೆ ಆಗಿದೆ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಕಮಿಂಗ್ ಫ್ರಮ್ ಎನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಸುಮಾರು ಒಂದು 6 ವರ್ಷದಿಂದ ಯೋಗದ ದಾರಿ ಹಿಡಿದ ಮೇಲೆ ಈ ಒಂದು ಸೌಭಾಗ್ಯ ನಂಗೆ ಸಿಕ್ತು. ಅದರಿಂದ ಹೇಗೆ ಜನಗಳಿಗೆ ಆರೋಗ್ಯ, ನೆಮ್ಮದಿ, ಶಿಕ್ಷಣ ಹೇಗೆ ತಲುಪಿಸ್ಬೋದು ಅನ್ನೋ ಹಾದಿನ ನಾನು ಆ ಪ್ರಯಾಣವನ್ನ ಶುರು ಮಾಡಿದಾಗಿಂದ ಈ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಅಂಡ್ ಅದರಲ್ಲಿ ನನ್ನ ಒಂದು ಭಾವನಾತ್ಮಕ ಸಂಬಂಧ ಇರೋವಂಥ ಒಂದು ಸಬ್ಜೆಕ್ಟ್ ಬಂದು, ಅದರ ಹೆಸರು ಬಂದು ಅಗ್ನಿಹೋತ್ರ ಅಂತ. ಸೊ ಅಗ್ನಿಹೋತ್ರದ ಮೇಲೆ ನಾನು ನನ್ನ ಡಾಕ್ಟೋರಿಯಲ್ ಸ್ಟಡೀಸನ್ನು ಮಾಡಿಕೊಂಡು ಐ ಹ್ಯಾವ್ ರಿಸೀವ್ಡ್ ಮೈ PhD ಆನ್ ಅಗ್ನಿಹೋತ್ರ. ಸೊ ನೀವು ಯಾವ ಡಾಕ್ಟ್ರು ಚಂದನಾ ಅವರೇ ಅಂತ ಸುಮಾರು ಜನ ಕೇಳ್ತಾರೆ. ನೀವು ಅಲೋಪತಿನ, ಹೋಮಿಯೋಪತಿನ ಅಂತಾರ. ಅದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಅಗ್ನಿಹೋತ್ರದ ಡಾಕ್ಟ್ರು ಅಂತ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಓಕೆ, ವೆರಿ ನೈಸ್ ಚಂದನಾ ಅವರೇ. ನೀವು ಹೇಳಿದ್ರೆ ನೀವು ಯೋಗ ಚಿಕಿತ್ಸಕರು ಮತ್ತೆ ಅಗ್ನಿಹೋತ್ರದಲ್ಲಿ ಡಾಕ್ಟೋರಿಯಲ್ ಪೇಪರ್ ಪ್ರೆಸೆಂಟ್ ಮಾಡಿದ್ದೀರಾ ಅಂತ. ಈಗ ಇಂಡಿಯನ್ ನಾಲೆಜ್ ಸಿಸ್ಟಮ್ ಬಗ್ಗೆ ನಮ್ಮ ಮಕ್ಕಳಿಗೆ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಎಷ್ಟು ಅರಿವಿದೆ, ಮತ್ತೆ ಇದನ್ನ ಯಾಕೆ ಅಳವಡಿಸ್ಕೊಳ್ಬೇಕು ಅಂತ ನಿಮ್ಮ ಭಾವನೆ? ಸೂಕ್ತವಾದ ಒಂದು ಪ್ರಶ್ನೆ ಇವತ್ತಿನ ಪರಿಸ್ಥಿತಿಗೆ ನೀವು ಕೇಳಿದಿರ ಆಶಾ ಅವರೇ. ಇದು ಯಾಕೆ ಅನ್ನೋದಕ್ಕೆ ಮುಂಚೆ ನಾನು ಒಂದು ಕೋಟ್ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಸ್ವಾಮಿ ವಿವೇಕಾನಂದರು ಹೇಳಿರೋದಂಥದ್ದು. ಭಾರತ ಮರು ನಿರ್ಮಾಣ ಆಗ್ಬೇಕು ಅಂದ್ರೆ ಒಳ್ಳೆ ರೋಡ್ಗಳು, ಎತ್ತರವಾದ ಬಿಲ್ಡಿಂಗ್ಗಳು, ಅಥವಾ ಎಲ್ಲರನ್ನೂ ಎಲ್ಲ ಸೌಕರ್ಯ ಕೊಟ್ಟು ಅವ್ರನ್ನ ರಿಚ್ ಮಾಡೋದು ಅಷ್ಟು ಸಾಲದು. ನಮ್ಮ ಆಚಾರ ವಿಚಾರವನ್ನ ನಾವು ಪುನರ್ಚೇತನಗೊಳಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ re-establish the social values and character in the people, then you can rebuild Bharat ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಆಚಾರ ವಿಚಾರ, ಈ ಸೋಷಲ್ ವ್ಯಾಲ್ಯೂಸ್ ಮತ್ತೆ ವ್ಯಕ್ತಿಗತ ಕ್ಯಾರೆಕ್ಟರನ್ನು ನಾವು ಬಿಲ್ಡ್ ಮಾಡಬೇಕು ಅಂದರೆ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಅರಿವನ್ನು ನಾವು ಮೂಡಿಸ್ಲೇಬೇಕು. ಯಾಕಂದರೆ ನಮ್ಮ ಆಚಾರ ವಿಚಾರ ಪ್ರತಿಯೊಂದರಲ್ಲೂ ವಿಜ್ಞಾನ ಇದೆ. ಹೌದು. ಇವತ್ತು ನೀವು ಕೈಗೆ ಗಾಜಿನ ಬಳೆ ಹಾಕೋದು ಒಂದು ಸೈನ್ಸು, ಮನೆ ಮುಂದೆ ರಂಗೋಲಿ ಬಿಡೋದು ಒಂದು ಸೈನ್ಸು. ಸೊ ಇದು ಎಲ್ಲ ಜನಗಳಿಗೆ, ನಮ್ಮವ್ರಿಗೆ ನಾವು ಇವತ್ತು ಪ್ರೂವ್ ಮಾಡಿ ತೋರಿಸೋವಂಥ ಪರಿಸ್ಥಿತಿಗೆ ನಾವು, ವಿಚ್ ಇಸ್ ಅ ರಾಂಗ್ ಥಿಂಗ್, ಬಟ್ ಬಂದಿದ್ದೀವಿ. ಇವತ್ತು 40 ವರ್ಷ ಆದಮೇಲೆ ಏನು ನಾಲೆಡ್ಜ್ ಬಂತು, ಅದು ನಾವು ಓದುವಾಗಲೇ 14 ವರ್ಷದಲ್ಲೇ ಸಿಕ್ಕಿದ್ರೆ ನಾವು ಇನ್ನೂ ಒಳ್ಳೆ ಪ್ರಜೆ ಆಗ್ಬೋದಿತ್ತು ದೇಶಕ್ಕೆ. ಅಂದ್ರೆ ಈಗಲೂ ಅದರ ಅವಶ್ಯಕತೆ ಇದೆ. 100% ಇದೆ, 100% ಇದೆ. ಇದರಲ್ಲಿ ಯಾವ ಒಂದು ಸೆಕೆಂಡ್ ಥಾಟೇ ಇಲ್ಲ. ಸೊ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ, ನಮ್ದು ಏನು ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್ ಏನಿತ್ತು, ಅದು ವಾಪಸ್ ಇವತ್ತು ಪುನರ್ಚೇತನ ಆಗಬೇಕು. ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಇದು ಒಂದು ಸಬ್ಜೆಕ್ಟ್ ಆಗಿ ಅವರ್ ಸ್ಟೂಡೆಂಟ್ಸ್ ಶುಡ್ ಸ್ಟಾರ್ಟ್ ಸ್ಟಡಿಂಗ್, ಓದಬೇಕು. ಇದು ಅವಶ್ಯಕತೆ ಇದೆ. ಇದರಿಂದ ಬಹಳಷ್ಟು ಬದಲಾವಣೆ ಆಗುತ್ತೆ. ಬಹಳಷ್ಟು ಅನ್ನೋದಕ್ಕಿಂತ ಆ ವ್ಯಕ್ತಿ ಅವನೇ ಬದಲಾಗ್ಬಿಡ್ತಾನೆ. ವ್ಯಕ್ತಿ ಬದಲಾದ್ರೆ ಪ್ರಪಂಚನೇ ಬದಲಾಗುತ್ತೆ. ಸೊ ನಾವು ಅದರ ಮೇಲೆ ಫೋಕಸ್ ಮಾಡಬೇಕು. ಯಾಕಂದರೆ ಭಾರತೀಯ ಶಿಕ್ಷಣ ಪದ್ಧತಿ ಒಂದೇ ಹೇಳೋದು, ನಿನ್ನನ್ನು ನೀನು ತಿಳಿದುಕೋ, ನೋ ಯುವರ್ ಸೆಲ್ಫ್. ಈ ಸೆಲ್ಫ್ ಸ್ಟಡಿ, ಸ್ವ ಅಧ್ಯಯನ ಅನ್ನೋದನ್ನು ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ. ಆದರೆ
ಸಮಾಜ ಸುಧಾರಿಸುತ್ತೆ, ಮನುಷ್ಯ ಸುಧಾರಿಸ್ತಾನೆ, ಹೌದು. ಎಲ್ಲವನ್ನೂ ನಾವು ಜೋಡಣೆ ಮಾಡುವಂಥ ಒಂದು ಕಲೆ ಈ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಇದೆ. ಈಗ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಲ್ಲಿ ಒಂದು ಅಂಗ ಅಂದ್ರೆ ವೈದ್ಯಕೀಯ ವ್ಯವಸ್ಥೆ. ಭಾರತೀಯ ವೈದ್ಯ ವ್ಯವಸ್ಥೆಯಲ್ಲಿ ಏನೇನ್ ಕಾಂಪೋನೆಂಟ್ಸ್ ಒಳಗೊಂಡಿದೆ ಚಂದನ ಅವರೇ? ಇವತ್ತು ನೀವು ವೈದ್ಯಕೀಯ ಪದ್ಧತಿ, ಮೆಡಿಸಿನ್ ಇಸ್ ಬಿಕಮ್ ಹೌಸ್ ಹೋಲ್ಡ್ ನೇಮ್ ಇವತ್ತು ಎಲ್ಲರಿಗೂ. ಯಾಕಂದ್ರೆ ನಾವೆಲ್ಲ ಇವಾಗ ಒಂದು ದೊಡ್ಡ ಪ್ಯಾಂಡಮಿಕ್ ಇಂದ ಆಚೆ ಬಂದು ನಾವೆಲ್ಲ ಒಂದು ಎರಾದಲ್ಲಿ ಇದೀವಿ. ವಿ ಆರ್ ಇನ್ ಅ ಪೋಸ್ಟ್ ಕೋವಿಡ್ ಎರಾ ಅಲ್ವಾ? ಸೊ ಎಲ್ಲಿ ನೋಡಿದ್ರೂ ನಾವು ಸ್ಯಾನಿಟೈಸರ್ ಬಗ್ಗೆ ಮಾತಾಡ್ತೀವಿ, ಮಾಸ್ಕ್ಗಳ ಬಗ್ಗೆ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ? ಕಾಯಿಲೆ ಬರೋದು ವಾಸಿ ಮಾಡೋದಕ್ಕಲ್ಲ, ಬರೋದಕ್ಕೆ ಮುಂಚೆನೇ ನನ್ನನ್ನು ನಾನು ಹೇಗೆ ಸಂರಕ್ಷಣೆಗೊಳಿಸ್ಕೋಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಇದು ನಮ್ಮ ಬುನಾದಿ ಆಗಿತ್ತು. ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಯ ಬುನಾದಿ, ರೂಟ್ಸ್ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಇದರಲ್ಲಿ ಮೇಜರ್ ನಮ್ಗೆ ಇವತ್ತಿರೋದು ಆಯುಷ್ ಸ್ಟ್ರೀಮ್. ಎಲ್ಲರಿಗೂ ಗೊತ್ತು ಆಯುಷ್ ಇಲಾಖೆ. ಸೊ ಆಯುಷ್ ಸ್ಟ್ಯಾಂಡ್ಸ್ ಫಾರ್ ಆಯುರ್ವೇದ, ಯೋಗ ಆ್ಯಂಡ್ ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಸೊ ಇದೆಲ್ಲವೂ ಸೇರಿ ಇವತ್ತು ಒಂದು ಭಾರತೀಯ ವೈದ್ಯಕೀಯ ಪದ್ಧತಿಯಾಗಿ ವಿ ಹ್ಯಾವ್ ದಿಸ್ ಡಿಪಾರ್ಟ್ಮೆಂಟ್ ವಿತ್ ಅಸ್. ಸೊ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ, ಯಾರೇ ಒಬ್ರು, ಇವಾಗ ನಾನು ಯೋಗ ಥೆರಪಿಸ್ಟ್ ಆಗಿರೋದ್ರಿಂದ ಯೋಗ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಸ್ಟ್ರೀಮ್ಸ್ ನಾನು ಟಚ್ ಮಾಡ್ತಾ ಇಲ್ಲ. ಈಗ ಯಾರೋ ಒಬ್ರು ಯೋಗ ಕ್ಲಾಸಿಗೆ ಬಂದ್ರು, ಈಗ ಡಯಾಬಿಟಿಕ್ಸ್ ಇದೆ ಅವ್ರಿಗೆ, ಅವ್ರು ಯೋಗ ಕ್ಲಾಸಿಗೆ ಬಂದ್ರು, ಏನಾಗತ್ತೆ ಅವ್ರಿಗೆ? ಯೋಗ ನಾವು ಹೇಗೆ ಹೇಳ್ಕೊಡ್ತೀವಿ ಅಂದರೆ, ಅವರ ಡಯಾಬಿಟಿಕ್ ಲೆವೆಲ್ ನಾನು ಕಂಪ್ಲೀಟಾಗಿ ವಾಸಿ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಇವಾಗ ಅವ್ರು ಯಾವ ಲೆವೆಲಲ್ಲಿ ಇರ್ತಾರೆ, ಯೋಗ ಮಾಡೋದ್ರಿಂದ ಅದಕ್ಕಿನ್ನ ಜಾಸ್ತಿ ಆಗಕ್ಕೆ ನಾವು ಬಿಡಲ್ಲ. ಸೊ ಒಬ್ರು ಡಯಾಬಿಟಿಕ್ ಬಂದ್ರು ಅಂದರೆ ಆ ಕಂಟ್ರೋಲ್ಡ್ ಮೆಕ್ಯಾನಿಸಮ್ ನಮ್ಮ ಪದ್ಧತಿ ಕೊಡುತ್ತೆ. ಇನ್ಯಾರೋ ಡಯಾಬಿಟಿಕ್ ಇಲ್ಲದೆ ಇರೋರು ಬಂದ್ರು ಅಂದರೆ ಅವ್ರಿಗೆ ಡಯಾಬಿಟಿಕ್ಸ್ ಬರಲೇಬಾರ್ದು, ಆ ಥರ ನೋಡ್ಕೊಂತೀವಿ. ಸೊ ದಿಸ್ ಇಸ್ ವೇರ್ ವಿ ಸ್ಟ್ಯಾಂಡ್. ಸೊ ಯಾವುದೇ ಒಂದು ಅವ್ರಿಗೆ ಕಾಯಿಲೆ ಇದೆ ಬಂದಾಗ ಅಲ್ಲಿ ನಾವು ಕಂಟ್ರೋಲ್ಡ್ ಮೆಕ್ಯಾನಿಸಮ್ ಕೊಡ್ತೀವಿ, ಮತ್ತೆ ಅವ್ರಿಗೆ ಆ ಕಾಯಿಲೆ ಬರ್ದೇ ಇರಂಗೆ ತಡೆಯುವಂಥ ಶಕ್ತಿ ಕೊಡ್ತೀವಿ. ಪ್ರಿವೆನ್ಷನ್, ಕಂಟ್ರೋಲ್, ದೀಸ್ ಟೂ ಆರ್ ವೆರಿ ವೆರಿ ಎಸೆನ್ಸ್ ಆಫ್ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್. ಹೆಲ್ತ್ ಪ್ರಮೋಷನ್ ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಬಗ್ಗೆ ಹೇಳಿದ್ರಿ. ಈಗ ರೋಗ ಬಂದವರಲ್ಲಿ ರೋಗವನ್ನ ವಾಸಿ ಮಾಡಕ್ಕೆ ಮೇಜರ್ ಫೋಕಸ್ ಇರುತ್ತೆ. ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದನ್ನ ಕ್ಯೂರೇಟಿವ್ ಆಸ್ಪೆಕ್ಟ್ ಅಲ್ಲೂ ಹೆಲ್ಪ್ ಮಾಡುತ್ತಾ ಚಂದನ? 100% ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಆಲ್ಸೋ ಕ್ಯೂರೇಟಿವ್. ಇವಾಗ ನಮ್ಮಲ್ಲಿ ನೀವು ನ್ಯಾಚುರೋಪತಿ ತಗೊಂಡ್ರೆ, ಆಯುರ್ವೇದ, ಹೋಮಿಯೋಪತಿ, ಇದೆಲ್ಲ ಮೆಡಿಸನ್ನೇ. ಇಟ್ ಈಸ್ ಅ ಟ್ರೀಟ್ಮೆಂಟ್ ಬೇಸ್ಡ್. ಬಟ್ ಅದೇ ನಾನು ಹೇಳ್ತಿದ್ನಲ್ಲ, ಈಗ ಮಾಡ್ರನ್ ಮೆಡಿಸನ್ ಅಲ್ಲಿ ಸುಮಾರು ಸ್ಟ್ರೀಮ್ಸ್ ಇದೆ ಇವತ್ತು. ಮೋರ್ ದನ್ 280 ಸ್ಟ್ರೀಮ್ಸ್ ಆಫ್ ಮೆಡಿಸನ್ಸ್ ಇದೆ. ಏನ್ ಹೇಳ್ತಾರೆ ಅಂದ್ರೆ, ಆ ಎಲ್ಲ ಸ್ಟ್ರೀಮಲ್ಲಿ ಓನ್ಲಿ 3 ಸ್ಟ್ರೀಮ್ಸ್ ವಿ ಕ್ಯಾನ್ ನಾಟ್ ಟಚ್. ಸೊ ವಾಟ್ ಆರ್ ದೋಸ್ ಸ್ಟ್ರೀಮ್ಸ್? ಇವಾಗ ಎಮರ್ಜೆನ್ಸಿ, ಯಾರಿಗೋ ಆಕ್ಸಿಡೆಂಟ್ ಆಯಿತು, ಅಯ್ಯೋ ಇಲ್ಲಪ್ಪ ನಾನು ಆಯುರ್ವೇದಕ್ಕೆ ಹೋಗ್ತೀನಿ ಅಲ್ಲ, ದೇ ಹ್ಯಾವ್ ಟು ಗೋ ಅಪ್ರೋಚ್ ಅನ್ ಹಾಸ್ಪಿಟಲ್ ಆ್ಯಂಡ್ ಗೆಟ್ ಟ್ರೀಟೆಡ್. ಓಕೆ, ಅದೇ ಥರ ನಿಯೋನ್ಯಾಟಲ್ ಕೇರ್, ಜಸ್ಟ್ ಬಾರ್ನ್ ಬೇಬೀಸ್, ಅದಕ್ಕೂ ನಾವೇನು ಯು ಕ್ಯಾನ್ ನಾಟ್ ಅಪ್ಲೈ. ಆ್ಯಂಡ್ ಥರ್ಡ್ ಇಸ್ ದ ಸರ್ಜರಿ. ಸೊ ಈ 3 ಸ್ಟ್ರೀಮನ್ನು ಬಿಟ್ಟು ಮಿಕ್ಕಿದ ಎಲ್ಲ ಸ್ಟ್ರೀಮನ್ನು ಸಹ ಇವತ್ತು ಯೋಗ ಕ್ಯಾನ್ ಅಡ್ರೆಸ್. ಅವರ್ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ ಕ್ಯಾನ್ ಅಡ್ರೆಸ್. ನಮಗೆ ಆ ಒಂದು ತಾಳ್ಮೆ ಬೇಕು, ಆ್ಯಂಡ್ ಅದರ ಬಗ್ಗೆ ಅರಿವು ಬೇಕು. ಯೋಗ ಅಂದರೆ ಹೇಗೆ ಮಾಡಬೇಕು, ಹೇಗೆ ಅದು ಟ್ರೀಟ್ಮೆಂಟ್ ಆಗಿ ನಾವು ಮಾಡ್ಕೋಬೋದು ಅನ್ನೋದನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಡೆಫಿನೆಟ್ಲಿ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ ಈಸ್ ಆಲ್ಸೋ ಕ್ಯೂರೇಟಿವ್. ಚಂದನ ಅವರೇ, ಈಗ ಇನ್ನೊಂದು ಮಾತು, ಈಗ ಜನರಿಗೆ ಎಲ್ರಿಗೂ ಫಾಸ್ಟ್ ಮೂವಿಂಗ್ ಸೊಲ್ಯೂಷನ್ಸೇ ಬೇಕು. ಹೌದು, ಫಾಸ್ಟ್ ಫುಡ್ ಬೇಕು, ಎಲ್ಲನೂ ಫಾಸ್ಟೇ ಇರಬೇಕು. ಸೊ ಎಲ್ಲೋ ಒಂದು ಕಡೆ ಇದರಲ್ಲಿ ರೋಗ ವಾಸಿ ಆಗೋಕ್ಕೆ ಟೈಮ್ ತಗೊಳತ್ತೆ ಆ ಮೆಡಿಸಿನ್ಸ್ ತಗೊಂಡ್ರೆ, ಅಂದರೆ ಆ ಸಿಸ್ಟಮ್ನ ಫಾಲೋ ಮಾಡಿದ್ರೆ ಅನ್ನೋ ಮನೋಭಾವನೆ ಇದೆ ಅನ್ಸುತ್ತೆ ನಿಮಗೆ? ಈಗ ಮಾತ್ರೆ ತಗೊಂಡ್ರೆ ಜ್ವರ ಕಡಿಮೆ ಆಯ್ತಪ್ಪ ಟಕ್ ಅಂತ, ಈಗ ಕಾಲು ನೋವು ಕಡಿಮೆ ಆಯಿತು, ಹೊಟ್ಟೆ ನೋವು ಕಡಿಮೆ ಆಯಿತು ಅಂತ, ಅದೊಂದು ಭಾವನೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಅದಿದೆ. ಈಗ ನಾನು ಅದನ್ನೇ ಹೇಳಿದ್ನಲ್ಲ, ವಿ ಶುಡಂಟ್ ಬಿ ಬಯಾಸ್ಡ್. ನಮಗೆ ಬೆಟರ್ ಥಿಂಗ್ಸ್ ಟೇಕ್ ಟೈಮ್ ಅಂತನಾ? ಅದು ಒಂದು. ಮತ್ತೆ ಅದನ್ನ ಆಗ್ಲೇ ಹೇಳ್ದೆ, ಇತ್ಲು ಗಿಡ ಮದ್ದಲ್ಲ ಅಂತ. ನಮ್ಮ ಮನೇಲೇ ಇರೋ ಔಷಧಿಗಳು ನಮ್ಗೆ ನಂಬಿಕೆ ಇರಲ್ಲ. ಬಿಕಾಸ್ ನಮ್ಗೆ ಅದ್ರ ಮೇಲೆ ಎನಿಥಿಂಗ್ ಫಾರಿನ್
ಮನುಷ್ಯನ ಸ್ವಭಾವನೇ ಹಾಗೆ, ಆಚೆಯಿಂದ ಏನ್ ಬಂದ್ರು ವಿ ಈಸಿಲಿ ಗೆಟ್ ಅಟ್ರಾಕ್ಟೆಡ್. ಸೊ ಅದು ಒಂದು ಇರ್ಬೋದು. ಮತ್ತೆ ನಾನು ಹೇಳ್ದಂಗೆ ವಿ ಆರ್ ನಾಟ್ ಬಯಾಸ್. ನಮ್ಗೆ ಈಗ MBBS ಓದೋರು ಡಾಕ್ಟರ್ಸ್ ಬೇಡವೇ ಬೇಡ ಅದು ಆಗಲ್ಲ. ದೇ ಆರ್ ಆಲ್ಸೋ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ಕಮ್ಯುನಿಟಿ. ಆ ಥರ ನಾವು ಕ್ಲೇಮ್ ಮಾಡೋಕ್ಕಾಗಲ್ಲ ಇದರಿಂದ. ಬಟ್ ಏನಂದ್ರೆ ಇದ್ರ ಬಗ್ಗೆ ರೈಟ್ ಪ್ರಮೋಷನ್ಸ್ ಆಗಿರ್ಬೋದು, ಅವೇರ್ನೆಸ್ ಆಗಿರ್ಬೋದು ತುಂಬ ಕಮ್ಮಿ. ಈಗ ನಾನು ನಿಮ್ಮ ಹತ್ರ ಆಗಲೇ ಹೇಳ್ತಾ ಇದ್ದೆ, ದಿಸ್ ಇಯರ್ ಓನ್ಲಿ ಜುಲೈ ಟೈಮ್ ಫ್ರೇಮಲ್ಲಿ ನಮ್ಮಲ್ಲಿ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ನರೇಂದ್ರ ಮೋದಿ ಅವರು, ನಾಡಿ ಪರೀಕ್ಷಾ ಅಭಿಯಾನ ಅಂತ. ಎಷ್ಟು ಜನಕ್ಕೆ ಗೊತ್ತಾಯ್ತಿದು, ರೀಚ್ ಆಯಿತು? ನಾಟ್ ಮೆಜಾರಿಟಿ, ಪ್ರಾಬಬ್ಲಿ ಏನು 1% ಆಫ್ ದ ಪಾಪ್ಯುಲೇಷನ್ಗೂ ರೀಚ್ ಆಗಿಲ್ಲ. ಎಷ್ಟು ಆಯುಷ್ ಸ್ಟ್ರೀಮ್ಸ್ ಇದೆ ಇವತ್ತು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಯುಷ್ ಇಲಾಖೆ ಅಂತಾನೆ ಮಾಡಿದ್ದಾರೆ ಅಲ್ವಾ? ಎಷ್ಟು ಅವೇರ್ನೆಸ್ ಕೊಡ್ಬೋದಾಗಿತ್ತು ಜನಗಳಿಗೆ. ಅವರ ಪ್ರಕೃತಿ ಫಸ್ಟ್ ಗೊತ್ತಿಲ್ಲ ನಮ್ಮಲ್ಲಿ. ಈ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ನ ನೀವು ಅಳವಡಿಸ್ಕೋಬೇಕು ಅಂದರೆ ಆ್ಯಸ್ ಅನ್ ಇಂಡಿವಿಜುವಲ್ ನನಗೆ ನನ್ನ ಪ್ರಕೃತಿ ಗೊತ್ತಿರಬೇಕು, ನನ್ನ ನೇಚರ್ ಏನು ಅನ್ನೋದು ನನಗೆ ಗೊತ್ತಿದ್ರೆ ದೆನ್ ಐ ವಿಲ್ ಸ್ಟಾರ್ಟ್ ಯೂಸಿಂಗ್ ದ ಮೆಡಿಸಿನ್. ಅಲೋಪತಿನಲ್ಲಿ ಇವಾಗ ನೀವು ಹೇಳಿದ್ರಿ, ನಮ್ಮಲ್ಲಿ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ನ ನಾವು ಟಾರ್ಗೆಟೆಡ್ ಟ್ರೀಟ್ಮೆಂಟ್ಸ್ ಅಂತ ಕರಿತೀವಿ. ಯೋಗ ಕ್ಲಾಸಿಗೆ ಬಂದರು, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅವ್ರು ಮಂಡಿ ನೋವು ಅಂತ ಬಂದರು. ಈಗ ನೀವು ಇದೇ ಮಾತ್ರೆ ನೀವು ಬೇರೆ ಡಾಕ್ಟರ್ ಹತ್ರ ಹೋಗಿ ಮಂಡಿ ನೋವು ಅಂದರೆ ಅವ್ರು ನಿಮ್ಮನ್ನ ಎಲ್ಲ ಅನಾಲಿಸಿಸ್ ಮಾಡಿ ನಿಮಗೆ ಏನೋ ಒಂದು ಕೊಡ್ತಾರೆ ಪೇನ್ ಕಿಲ್ಲರ್. ನೀವು ಎಲ್ಲಿ ತಗೋತೀರಾ? ಪೇನ್ ಕಿಲ್ಲರ್ ತಗೋಬೇಕು, ನಿಮಗೆ ನೋವು ಇರೋದು ಮಂಡಿಲಿ, ಓರಲ್ ಬಾಯಿಂದ ತಗೋತೀರಾ ಅಲ್ವಾ? ಆ ಮಾತ್ರೆ ಬಾಯಲ್ಲಿ ಹೋಗಿ ಹೊಟ್ಟೆಗೆ ಹೋಗಿ ಇನ್ನೆಲ್ಲೆಲ್ಲೋ ಹೋಗಿ ಆಮೇಲೆ ಮಂಡಿಗೆ ಹೋಗುತ್ತೆ. ಕರೆಕ್ಟಾ? ಸೊ ಯಾವುದು ನಮ್ ಬೇಕಾಗಿರ್ಲಿಲ್ಲ ಅಲ್ಲೂ ಹೋಗಿ ಅದನ್ನು ಡಿಸ್ಟರ್ಬ್ ಮಾಡಿ ಹೋಗುತ್ತೆ ಮಾತ್ರೆ. ಕರೆಕ್ಟ್ ಅಲ್ವಾ? ಪೇನ್ ಹೋಯ್ತು, ಕರೆಕ್ಟ್, ವಿ ಆರ್ ನಾಟ್ ಡಿನೈಯಿಂಗ್, ಬಟ್ ಇಟ್ ಈಸ್ ಆಲ್ಸೋ ಟಾಕಿಂಗ್ ಟು ಮೆನಿ ಅದರ್ ಸಿಸ್ಟಮ್ ವಿಚ್ ಆರ್ ಡಿಸ್ಟರ್ಬ್ಡ್. ಸೊ ಅದಕ್ಕೆ ಎಷ್ಟೋ ಸತಿ ನಮ್ಮಲ್ಲಿ ಪೇನ್ ಕಿಲ್ಲರ್ಸ್ ಕೊಟ್ಟಾಗ ಅಸಿಡಿಟಿ ಟ್ಯಾಬ್ಲೆಟ್ಸ್ ಕೊಟ್ಟಿರೋದು ಇದೆ, ಬಿಕಾಸ್ ಇಟ್ ಇಸ್ ಕಾಸಿಂಗ್ ಅನ್ ಇನ್ ಟ್ರಬಲ್. ಬಟ್ ನೀವು ಅದೇ ಯೋಗಕ್ಕೆ ಬನ್ನಿ, ಮಂಡಿ ನೋವು ಅಂದರೆ ವಿ ಡೈರೆಕ್ಟ್ಲಿ ಗೋ ಟಾಕ್ ಓನ್ಲಿ ಟು ಮಂಡಿ. ಅಂದ್ರೆ ಅಡ್ಡ ಪರಿಣಾಮಗಳು ಕಡಿಮೆ. ಎಸ್, ವಿ ಆರ್ ನಾಟ್ ಡಿಸ್ಟರ್ಬಿಂಗ್ ಎನಿ ಅದರ್ ಪಾರ್ಟ್ ಆಫ್ ದಿ ಸಿಸ್ಟಮ್. ಸೊ ನಮ್ಮ ಪದ್ಧತಿಗಳಲ್ಲಿ ಟಾರ್ಗೆಟೆಡ್ ಅನ್ನ ನಾವು ನೋಡ್ತೀವಿ. ಆಮೇಲೆ ನಮ್ಮ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ ಅಲ್ಲಿ ಸಂಬಂಧ ಬೆಳೆಸೋ ಭಾವನೆ ಜಾಸ್ತಿ ಇದೆ. ಇಲ್ಲಿ ಕಾನ್ವರ್ಸೇಷನ್ ಬಿಲ್ಡ್ ಆಗುತ್ತೆ, ವಿಚ್ ಡಸಂಟ್ ಹ್ಯಾಪನ್ ಇನ್ ಮೆನಿ ಅದರ್ ಫಾರ್ಮ್ಸ್ ಆಫ್ ಮೆಡಿಸಿನ್ ಅಲ್ವಾ? ಅವ್ರದ್ದು ಏನಿರುತ್ತೆ, ರಿಪೋರ್ಟ್ಸ್ ಮೇಲೆ ಇರುತ್ತೆ. ನಮ್ಮಲ್ಲಿ ಹೇಗೆ ಬಂತು, ಎಲ್ಲಿಂದ ಬಂತು, ಎಷ್ಟು ದಿನದಿಂದ ಇದೆ, ಈ ಕಾನ್ವರ್ಸೇಷನ್ನು ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಮೆಡಿಸಿನ್ ಈ ವೈದ್ಯಕೀಯ ಪದ್ಧತಿಯಲ್ಲಿ ಮಿಸ್ ಆಗ್ತಾ ಇದೆ. ಡಾಕ್ಟರ್ ಮತ್ತೆ ಪೇಷಂಟ್ ಮಧ್ಯೆ ಕಾನ್ವರ್ಸೇಷನ್ಸ್ ಬಿಲ್ಡ್ ಆಗಬೇಕು. ಮಾತಲ್ಲೇ ಎಷ್ಟೋ ಮಾತೇ ಮಂತ್ರ ಅಂತ ಹೇಳ್ತೀವಿ ನಾವು. ಮಾತಲ್ಲೇ ಕಾಯಿಲೆ ವಾಸಿ ಮಾಡುವಂಥ ಎಷ್ಟೋ ಡಾಕ್ಟರ್ಗಳಿದ್ರು ನಮ್ಮಲ್ಲಿ ಅಲ್ವಾ? ನಾವೆಲ್ಲ ಅವ್ರನ್ನ ಫ್ಯಾಮಿಲಿ ಡಾಕ್ಟರ್ಸ್ ದೇವ್ರ ಥರ ನೋಡ್ತಾ ಇದ್ವಿ. ಏನೋ ಕಲರ್ ಏನೋ ಔಷಧಿಗಳು ಇಟ್ಕೊಂಡಿರೋರು, ಅದು ಏನೋ ಬರೀ ಕುಡಿದ್ರೆ ವಾಸಿ ಆಗ್ಬಿಡೋದು, ಅದೇನು ಅಂತಾನು ನಮಗೆ ಕಂಟೆಂಟ್ಸ್ ಗೊತ್ತಿರಲಿಲ್ಲ. ಸೊ ಇದು ವಾಪಸ್ ಬರಲಿ, ಜನ ಇದರ ಕಡೆ ಒಲಿವು ತೋರಿಸ್ಲಿ, ಮತ್ತೆ ಇದರ ಬಗ್ಗೆ ಜಾಸ್ತಿ ಆದಷ್ಟು ಪ್ರಮೋಷನ್ಗಳು, ಅವೇರ್ನೆಸ್ಗಳನ್ನು ಎಲ್ಲ ಸರ್ಕಾರದ ಬೇರೆ ಬೇರೆ ಸಂಸ್ಥೆಗಳು ಸೇರಿ ಜನಕ್ಕೆ ತಲುಪಿಸೋವಂಥ ಕೆಲಸ ನಡೀಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಆಶಾ ಅವರೇ, ವಿಚ್ ಇಸ್ ಲ್ಯಾಕಿಂಗ್ ಆ್ಯಕ್ಚುಲಿ. ನೀವು ಹೇಳಿದರೆ ಆವಾಗಲೇ ಪೋಸ್ಟ್ ಕೋವಿಡ್ ಎರಾದಲ್ಲಿ ನಾವಿದ್ದೀವಿ ಅಂತ ಹೇಳಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಜನರು ತಾವಾಗಿನೇ ತಮ್ಮ ಆರೋಗ್ಯದ ಬಗ್ಗೆ ಒಂಚೂರು ಗಮನ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಎಲ್ಲರೂ ಒಬೆಸಿಟಿ ಬರಬಾರ್ದು, ಶುಗರ್ ಬರಬಾರ್ದು, BP ಹೆಚ್ಚಿಸ್ಕೊಳ್ಬಾರ್ದು ಅಂತ ಹೇಳಿ ಎಲ್ಲರೂ ವಾಕಿಂಗ್ ಹೋಗ್ತಾರೋ ಗೊತ್ತಿಲ್ಲ, ಬಟ್ ಯೋಗ ಆ್ಯಂಡ್ ಪ್ರಾಣಾಯಾಮ ಅಂತೂ ಪಕ್ಕ ಮಾಡ್ತಾರೆ. ತುಂಬ ಜನರಲ್ಲಿ ನಾವು ಈ ಚೇಂಜಸ್ನ ನಾವು ನೋಡಿದ್ದೀವಿ ಮೇಡಮ್ ಆಫ್ಟರ್ ಕೋವಿಡ್. ಎಸ್, ಕರೆಕ್ಟ್. ಇಲ್ಲ, ಅದು ಕರೆಕ್ಟ್, ವೆರಿ ಟ್ರೂ. ಏನು ಮಾಡದೇ ಇದ್ರು ಅಟ್ಲೀಸ್ಟ್ ವಾಕಿಂಗ್, ಫಿಸಿಕಲ್ ಹೆಲ್ತ್ ಬಗ್ಗೆ ಜನಗಳಿಗೆ ತುಂಬಾ ಅವೇರ್ನೆಸ್ ಬಂದಿದೆ ಇವತ್ತು ಪೋಸ್ಟ್ ಕೋವಿಡ್ ಆದಮೇಲೆ. ಪೀಪಲ್ ಆರ್ ಟೇಕಿಂಗ್ ಕೇರ್ ಆಫ್ ದೇರ್ ಇದು. ಬಟ್ ಅದರ ಜೊತೆಗೆ ಮಾನಸಿಕ ಆರೋಗ್ಯ ಇದು ಎಲ್ಲೋ ಒಂದು ಕಡೆ ಇವತ್ತು ಹಿಟ್ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂತ ಆಲ್ರೆಡಿ ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಇದ್ರ ಕಡೆನೂ ದೇ ಶುಡ್ ಕಾನ್ಸಂಟ್ರೇಟ್. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ರೀಸೆಂಟಾಗಿ ನಮಗೆ ಒಂದು ಸ್ಟಡಿ ಬಂತು ಅಬೌಟ್ ಬೈಪೋಲಾರ್ ಡಿಸೀಸಸ್. ಸೊ ಅದು ಸರ್ವೆ ರಿಪೋರ್ಟ್ಸ್ ಪ್ರಕಾರ ಇಟ್ ವಾಸ್ ಓನ್ಲಿ 1900 ಅಂದರೆ 2000 ಇಸ್ವಿ ಆ ಟೈಮಲ್ಲಿ 0.8% ಇಂಡಿಯಾ ವಾಸ್ ಬೈಪೋಲಾರ್ ಡಿಸೀಸಸ್ ಇತ್ತು. ಇವತ್ತಿಗೆ ಇಟ್ ಈಸ್ 72%. ಇಟ್ಸ್ ಅ ಮ್ಯಾಸಿವ್ ಹಿಟ್.
ಮತ್ತು ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಮುಂಚೆ ಎಲ್ಲ ಈ ಕೌನ್ಸಿಲಿಂಗ್ ಸೆಂಟರ್ಸ್ ಎಲ್ಲ ಎಲ್ಲೋ ಸಿಟಿಗಳಲ್ಲಿ ಮೆಟ್ರೋ ಸಿಟೀಸಲ್ಲಿ ಕೇಳ್ತಾ ಇದ್ವಿ ಅಲ್ವಾ, ಕೌನ್ಸಿಲಿಂಗ್ ಹೋಗ್ತಾ ಇದ್ದೀನಿ ನನಗೆ ಅಂತ. ಈಗ ಎಲ್ಲ PHCಗಳಲ್ಲೂ ಸ್ಟಾರ್ಟ್ ಮಾಡಿ ಬಂದ್ಬಿಟ್ಟಿದೆ. ದಟ್ ಈಸ್ ಅ ಬ್ಯಾಡ್ ಥಿಂಗ್ ಅಲ್ವಾ, ನಾವದು ಹೆಮ್ಮೆಯಿಂದ ಹೇಳ್ಕೋಬಾರ್ದು ಆ್ಯಕ್ಚುಲಿ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇವತ್ತು ಕೌನ್ಸಿಲಿಂಗ್ ಸೆಂಟರ್ಸ್ ಇದೆ ಅಂದರೆ ಇಟ್ ಈಸ್ ಅ ಬ್ಯಾಡ್ ಥಿಂಗ್ ಹ್ಯಾಪನಿಂಗ್ ಟು ಸೊಸೈಟಿ. ಸೊ ಹಾಗಾಗೇ ನಮ್ಮ ಶಿಕ್ಷಣ ಪದ್ಧತಿ ಆಗಿರ್ಬೋದು, ವೈದ್ಯಕೀಯ ಪದ್ಧತಿ ಆಗಿರ್ಬೋದು, ನಾವಿನ್ನೂ ಪುನರ್ಚೇತನ ಮಾಡಬೇಕು, ರೆಜುವಿನೇಷನ್ ತರಬೇಕು ನಾವು ಈ ಫೀಲ್ಡಲ್ಲಿ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಲಿ ಅಂತ ಕೇಳ್ಕೊತೀನಿ. ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಔಷಧರಹಿತ ಚಿಕಿತ್ಸೆ ಸಾಧ್ಯನಾ? ಹೌದು. ಅಂದರೆ ಇವಾಗ ನೀವೇನು ಡ್ರಗ್ಲೆಸ್ ಥೆರಪೀಸ್ ಅಂತ ಏನು ಹೇಳ್ತಾ ಇದ್ದೀರಾ, ಆ ಥರದ್ದು ಎಷ್ಟೋ ಮೊಡ್ಯಾಲಿಟೀಸ್ ನಮ್ಮಲ್ಲಿದೆ. ಇಟ್ ಕ್ಯಾನ್ ಬಿ ಹೀಲಿಂಗ್ ಮೊಡ್ಯಾಲಿಟಿ ಆಗಿರ್ಬೋದು, ಅಥವಾ ಯೋಗ ಈಸ್ ಒನ್ ಆಫ್ ದಿ ಬೆಸ್ಟ್ ಡ್ರಗ್ಲೆಸ್ ಥೆರಪಿ. ಎನಿಬಡಿ, ನಾವು ಇದರಲ್ಲಿ ಯಾವ ಔಷಧಿ ಇಲ್ಲ, ಸ್ವಯಂ ನಿಮ್ಮ ದೇಹದಲ್ಲೇ ಔಷಧಿ ಉತ್ಪಾದನೆ ಮಾಡ್ಕೊಳ್ಳೋ ಅಂತ ಒಂದು ಪ್ರಭಾವ ಇದೆ ಯೋಗಕ್ಕೆ. ಅದೇ ಥರ ಹೀಲಿಂಗ್ ಮೊಡ್ಯಾಲಿಟೀಸ್ ಬಂದಿದೆ. ಪ್ರಾಣಿಕ್ ಹೀಲಿಂಗ್ ಆಗಿರ್ಬೋದು, ಅಥವಾ ರೇಕಿ ಹೀಲಿಂಗ್ ರೇಕಿ ಈಸ್ ನಮ್ಮದೇ ಇತ್ತು, ಬಟ್ ಅದು ಜಪನೀಸಿಂದ ದೆನ್ ಅಗೇನ್ ವಿ ಇಂಪ್ಲಿಮೆಂಟೆಡ್. ಬಟ್ ಓವರ್ ಆಲ್ ನೀವು ಅದರದ್ದು ಹಿಸ್ಟ್ರಿ ನೋಡ್ತಾ ಬಂದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಯೋಗಿಕ್ ಫೆನಾಮಿನಾ ಓನ್ಲಿ. ಸೊ ಹಾಗಾಗಿ ಈ ಡ್ರಗ್ಲೆಸ್ ಅಂತ ಬಂದರೆ ನಮ್ಮಲ್ಲಿ ಎಷ್ಟೋದಿದೆ ಆ ಥರದ್ದು. ವಿ ಹ್ಯಾವ್ ಅ ಲಾಟ್ ಆಫ್ ಡ್ರಗ್ಲೆಸ್ ಥೆರಪೀಸ್. ಆಕ್ಯುಪ್ರೆಷರ್ ಇರ್ಬೋದು, ಅರೋಮಾ ಥೆರಪಿ ಆಗಿರ್ಬೋದು, ಇದೆಲ್ಲವೂ ಸಹ ಇಟ್ ಕಮ್ಸ್ ಅಂಡರ್ ಡ್ರಗ್ಲೆಸ್. ಮುಂಚೆ ಎಲ್ಲ ಹೇಳ್ತಾ ಇದ್ರು, ಮನೆಗೆ ಬಂದರೆ ಗಂಡಸರು ಒಳಗಡೆ ಬಂದರೆ ಫಸ್ಟ್ ಹೋಗಿ ಕಾಫಿ ಕೊಡ್ತಾ ಇದ್ರಂತೆ, ಮಲ್ಗೆ ಹೂವು ಮುಡ್ಕೊಂಡು. ಅದು ಅಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಡ್ರಗ್ಲೆಸ್ ಅಂತ ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಆ ಮಲ್ಗೆ ಹೂವಿನ ಸುವಾಸನೆ ಇಟ್ ಸೆಲ್ಫ್ ವಿತ್ ದಟ್ ಕಾಫಿ ಯೂಸ್ ಟು ರೆಜುವಿನೇಟ್ ದಟ್ ಪರ್ಸನ್ ಅಂತೆ. ಬರೋರ್ಗೆ ಆ ಒಂದು ಏನೇ ಅವ್ರ ಆಚೆ ಕಡೆ ಏನೇ ಟೆನ್ಷನ್ಸ್ ಇಟ್ಕೊಂಡು ಬಂದ್ರೂ ಆ ಒಂದು ಕಾಫಿ ಸ್ಮೆಲ್ಗೆ, ಆ ಮಲ್ಗೆ ಹೂದ ಸ್ಮೆಲ್ಗೆ ಅವ್ರಿಗೆ ಎಲ್ಲ ಮರೆತು ಒಂದು ಸಂಬಂಧ ಬೆಳೀತಾ ಇತ್ತಂತೆ. ಇವತ್ತು ಎಷ್ಟು ಮನೆಗಳಲ್ಲಿ ಇದೆ ಆಶಾ ಅವರೇ, ಗಂಡ ಬರೋ ಟೈಮ್ಗೆ ಹೆಂಡತಿ ಇರಲ್ಲ, ಹೆಂಡತಿ ಬರೋ ಟೈಮಿಗೆ ಗಂಡ ಇರಲ್ಲ ಅಲ್ವಾ? ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು, ನಾವೇ ಅದು ವಿ ಫೇಸ್ ಇಟ್ ಅ ಲಾಟ್ ಆಫ್ ಟೈಮ್. ಸೊ ಇದೆಲ್ಲ ಅಂದರೆ ನಾ ಹೇಳಿದ್ನಲ್ಲಪ್ಪ, ನಮ್ಮ ಆಚಾರ ವಿಚಾರದಲ್ಲೇನೆ ಡ್ರಗ್ಲೆಸ್ ಇದೆ. ನಮ್ಗೆ ಯಾವ ಔಷಧಿ ಮಾತ್ರ ಬೇಕಾಗಿರ್ಲಿಲ್ಲ. ಇದೆಲ್ಲ ಸಿಂಪಲ್ ಥಿಂಗ್ಸ್, ನಾವು ಅದನ್ನ ಅಬ್ಸರ್ವ್ ಮಾಡಲ್ಲ. ಮಲ್ಲಿಗೆ ಹೂ, ಕಾಫಿ ಎಲ್ಲ ಹೇಳಿದ್ರಲ್ಲ, ದಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್. ಯಾಕಂದರೆ ನಾವು ರಿಸರ್ಚಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಎಷ್ಟೋ ವಿಷಯ, ಬರೀ ಒಂದು ಗಾಜಿನ ಬಳೆ, ಆ ಮುಂಚೆ ಎಲ್ಲ ಚುಟ್ಕಿ ಇಡ್ತಾ ಇದ್ರು ನೋಡಿ, ಜ್ವರ ಬರ್ದೇ ಇರಲಿ ಅಂತ ಗಾಜಿನ ಬಳೆ ಸುಟ್ಬಿಟ್ಟು, ಇದ್ರ ಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ರಿಸರ್ಚ್ ಮಾಡಿದ್ದಾರೆ. ಡಾಕ್ಟ್ರೇಟ್ ತಗೊಂಡಿದ್ದಾರೆ, ಡಾಕ್ಟರ್ ಷಣ್ಮುಗಮೂರ್ತಿ ಅಂತ ಹೇಳಿ. ಅವ್ರು ಇದ್ರ ಮೇಲೆ ರಿಸರ್ಚ್ ಮಾಡಿರೋದು. ಸೊ ಇವತ್ತು ಎಷ್ಟೋ ನಮ್ಮ ಆಚಾರ ವಿಚಾರಗಳು ಯುರೋಪಿಯನ್ ಕಂಟ್ರೀಸಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಅವರು ಅಳವಡಿಸ್ಕೋತಾ ಇದ್ದಾರೆ. ನಾವು ನಮ್ಮದು ಅನ್ನೋ ಅಸಡ್ಡೆಯಿಂದ ಟೇಕನ್ ಫಾರ್ ಗ್ರಾಂಟೆಡ್ ಅಂತೀವಿ. ನಮ್ದಲ್ವಾ ಬಿಡು, ನನ್ಗೆ ಯೋಗ ಗೊತ್ತಿಲ್ವಾ, ಈ ಕಾನ್ಸೆಪ್ಟಲ್ಲಿ ನಾವು ಎಲ್ಲೋ ಒಂದು ಕಡೆ ಕರೆಕ್ಟಾಗಿರೋ ನಾಲೆಡ್ಜ್ನ ನಾವು ಯೂಸ್ ಮಾಡ್ಕೋತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಇದು ಈ ವೈದ್ಯ ಪದ್ಧತಿಯನ್ನು ಎಲ್ಲ ವಯಸ್ಸಿನವರು ಅಳವಡಿಸ್ಕೊಳ್ಬಹುದಾ? ಯಾಕಂದರೆ ಮಕ್ಕಳಿಗೂ ಜ್ವರ ಬರುತ್ತೆ, ಮಕ್ಕಳಿಗೂ ಹುಷಾರು ತಪ್ತಾರೆ, ದೊಡ್ಡವರಿಗೆ ವಯೋಸಹಜ ಕಾಯಿಲೆಗಳು ಬರ್ತವೆ. ಸೊ ಎಲ್ಲರೂ ಇದಕ್ಕೆ ಸೂಕ್ತರಾ? 100%. ನಾನು ಅದೇ ಹೇಳಿದ್ನಲ್ಲ, ಈಗ ನಾನು ಒನ್ ಆಫ್ ದ ಯೋಗ ನಾನು ಚೂಸ್ ಮಾಡೋಕ್ಕೂ ನನ್ನನ್ನು ಕೇಳಿದ್ರೆ ವೈ ಇಸ್ ಇಟ್ ಅಂತ, ನಾನು ಬರೀ ಇಂಜಿನಿಯರ್ ಆಗಿದ್ರೆ ನೋಡಿ, ಎಲ್ಲೋ ಜಾವಾನೋ ಪ್ಯಾಸ್ಕಲ್ಲೋ C++ಓ ಮಾತಾಡಿದರೆ, ಪೈಥಾನೋ ಮಾತಾಡಿದರೆ ಒಂದಿಷ್ಟು ಜನಕ್ಕೆ ಅಷ್ಟೇ ರೀಚ್ ಆಗ್ತಿತ್ತು. ಆದರೆ ಇವತ್ತು ಯೋಗ ಅಂದಿರೋದ್ರಿಂದ 6 ವರ್ಷದ ಮಗುವಿಂದ 99 ವರ್ಷದ ಜನಗಳ ತನಕ ರೀಚ್ ಮಾಡ್ಬೋದು ನಾವು. ಸೊ ನಮ್ಮ ಈ ಏನು ಡೊಮೇನ್ ಇದೆ, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಇದೆಯಲ್ಲ, ಇದು ಎಲ್ಲ ವರ್ಗದವ್ರಿಗೂ ಆಗತ್ತೆ. ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಆಶಾ ಅವರೇ, ನೀವು ವಯಸ್ಸು ಮಗು ಥರಾನೇ 99 ವರ್ಷದಲ್ಲೂ ಮಗು ಥರ ಇರೋ ಪದ್ಧತಿ ನಮ್ಮಲ್ಲಿದೆ. ಸ್ಟಾರ್ಟ್ ಮಾಡುವಾಗಲೇ ಹೇಳಬೇಕಿತ್ತು ಮೇಡಮ್. ಹೌದಲ್ವಾ? ಅಂದ್ರೆ ನಿಮಗೆ ವಯಸ್ಸಾಗಕ್ಕೆ ಬಿಡಲ್ಲ ನಾವು. ನಮ್ಮ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಥವಾ ಇಂಡಿಯನ್ ಮೆಡಿಸಿನ್ ಸಿಸ್ಟಮ್ನ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ವಯಸ್ಸೇ ಆಗಲ್ಲ. ಅವರು 40 ವರ್ಷದವ್ರು ಆಗಿರಲಿ, ಅವ್ರು
ನಮ್ಮಲ್ಲೇ ಇದ್ದಾರೆ, ಎಷ್ಟೋ ಸಾಕ್ಷಿ ಇದೆ ನಮ್ಮಲ್ಲಿ. ನಮ್ಮ ಋಷಿ ಮುನಿಗಳಿದ್ರು, ಎಷ್ಟು 1000 ವರ್ಷ ಇದ್ರು ಅಲ್ವಾ. ಅವ್ರು ಯಾವ ಫಿಲ್ಟರ್ ನೀರು ಕುಡ್ದಿಲ್ಲ, ಯಾವ ಸಿರಿಧಾನ್ಯನೂ ತಿಂದಿಲ್ಲ. ಮೊನ್ನೆ ಒಂದು ನ್ಯೂಸ್ ಅಲ್ಲಿ ಬಂದಿತ್ತು, -52 ಅಲ್ಲಿ ಹಿಮಾಲಯದಲ್ಲಿ ಕುತ್ಕೊಂಡೊಬ್ರು ಧ್ಯಾನ ಮಾಡ್ತಾ ಇದ್ರು ಯೋಗಿ ಅಂತ. ಹೌದು, he is withstanding that much cold. Yes. ಆ ಶಕ್ತಿ, ಅದೇ ನಾ ಹೇಳಿದ್ನಲ್ಲ, ಪ್ರಕೃತಿ. ನಾನು ಅವಾಗಲೇ ನಿಮಗೆ ಸಂಸ್ಕೃತದ ಬಗ್ಗೆ ಐ ಜಸ್ಟ್ ವಾಂಟ್ ಟು ಟೆಲ್ ದಿಸ್. ಪ್ರಕೃತಿಯನ್ನ ಪೋಷಣೆ ಮಾಡೋದೇ ಸಂಸ್ಕೃತಿ. ಇವತ್ತು ನಾವು ಮನುಷ್ಯರು ಪ್ರಕೃತಿಯನ್ನ ಪೋಷಣೆ ಮಾಡ್ತಾ ಇಲ್ಲ, ಅದಕ್ಕೆ ನಾವು ವಿಕೃತಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಪ್ರಕೃತಿಯನ್ನ ಪೋಷಣೆ ಮಾಡೋ ಅಂತ ಅಭ್ಯಾಸಗಳನ್ನ ನಾವು ಮಾಡ್ಕೊಂಡ್ರೆ ನಾವು ಪೋಷಣೆ ಆಗ್ತೀವಿ. ಬಿಕಾಸ್ ವಿ ಆರ್ ಪಾರ್ಟ್ ಆಫ್ ಪ್ರಕೃತಿ. ಪ್ರಕೃತಿಗೆ ನಾವು ಒನ್ ಆಫ್ ದ ಅಂಗ. ನಾವು ನೇಚರ್, ವಿ ಆರ್ ಅ ಪಾರ್ಟ್ ಆಫ್ ನೇಚರ್. ಸೊ ಆ ನೇಚರನ್ನು ನಾವು ರಕ್ಷಣೆ ಮಾಡಿದಷ್ಟು ದೇಹದ ಒಳಗಡೆ ಪ್ರತಿಯೊಂದು ಟೆಂಪ್ರೇಚರ್ನ ನಾವೇ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇದೇ ಕಾನ್ಸೆಪ್ಟಲ್ಲೇ ಯು ಟೋಲ್ಡ್ ಅಬೌಟ್ ದಿ ಎಷ್ಟು ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಯು ಕ್ಯಾನ್ ವಿತ್ಸ್ಟ್ಯಾಂಡ್. ಮಹಿಳೆಯರ ಆರೋಗ್ಯ ಕಾನ್ಸೆಪ್ಟ್ ಬಂದರೆ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅದು ಬೇರೆ ಬೇರೆ ಏಜಲ್ಲಿ ದೇ ವಿಲ್ ಗೋ ಥ್ರೂ ಬೇರೆ ಬೇರೆ ಚೇಂಜಸ್ ಅಲ್ವಾ. ಸೊ ಒಂದು ಪ್ಯೂಬರ್ಟಿ ಇರ್ಬೋದು, ಆಮೇಲೆ ಹೌದು, ಚೈಲ್ಡ್ ಬೇರಿಂಗ್ ಏಜ್ ಇರ್ಬೋದು, ಮೆನೋಪಾಸ್ ಇರ್ಬೋದು, ಡಿಫ್ರೆಂಟ್ ಸ್ಟೇಜಸ್. ಈ ಎಲ್ಲ ಸ್ಟೇಜಸ್ಸಲ್ಲಿ ಮಹಿಳೆಯರಿಗೆ ಯೋಗ ಅಥವಾ ಆಯುರ್ವೇದ ಯಾವ ಥರ ಸಹಾಯ ಮಾಡುತ್ತೆ? ಓಕೆ, ಇದರಲ್ಲಿ ನಾನು ಹೇಳ್ದಂಗೆ ನಮ್ಮ ಈ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಹೆಣ್ಣು ಗಂಡು ಈ ಡಿಫ್ರೆನ್ಶಿಯೇಷನ್ ಬರಲ್ಲ. ಇಟ್ಸ್ ಒಳ್ಳೆ ಗುಣಗಳು, ಕೆಟ್ಟ ಗುಣ, ಇಷ್ಟೇ ಡಿಫ್ರೆನ್ಶಿಯೇಷನ್. ಸೊ ದಿಸ್ ಗೆಟ್ಸ್ ಅಪ್ಲೈಡ್ ಅಕ್ರಾಸ್ ಎವ್ರಿಬಡಿ. ಇದರಲ್ಲಿ ಏನು ಸೆಕ್ಷುವಲ್ ಬಯಾಸ್ ಅಂತ ಇಲ್ಲ. ಬಟ್ ನೀವು ಹೇಳ್ದಂಗೆ ಸಿನ್ಸ್ ವಿಮೆನ್ ಅಂಡರ್ಗೋ ಅ ಲಾಟ್ ಆಫ್ ಚೇಂಜಸ್ ಕಂಪೇರ್ ಟು ಮೆನ್, ನಮ್ಮಲ್ಲಿ ನಾನು ಹೇಳೋದಿಷ್ಟೇ, ಒಬ್ಬ ಗೃಹಿಣಿಗೆ ಹೇಗಿತ್ತಂದ್ರೆ ನಮ್ಮಲ್ಲಿ ಒಳಗಡೆ, ಮನೆ ಒಳಗಡೆ ಎಲ್ಲವನ್ನ ಮ್ಯಾನೇಜ್ ಮಾಡೋದು ಗೃಹಿಣಿ. ಆಚೆಯಿಂದ ಏನೇ ಸೌಕರ್ಯ ಸೌಲಭ್ಯಗಳು ಎಲ್ಲವೂ ಇತ್ತು. ಇಟ್ ವಾಸ್ ಅ ಮೇಲ್ ಕಮ್ಯುನಿಟಿ, ಅವ್ರು ತಂದು ಕೊಡಬೇಕು, ಇಲ್ಲಿ ನಾವು ಇದು ದಿಸ್ ವಾಸ್ ಅವರ್ ಕಾನ್ಸೆಪ್ಟ್, ರೈಟ್? ಇವತ್ತು ನಾವು ಮಹಿಳೆ ಆಚೆನೂ ಮಾಡ್ತಾ ಇದ್ದೀವಿ, ಒಳಗಡೆ ಬಂದು ಮಾಡಕ್ಕೆ ಮಹಿಳೆ ರೆಡಿ ಇರಬೇಕು. ಇದು ನಾನು ಹೇಳೋದು. ಆರೋಗ್ಯ ಎಲ್ಲಿ ಹಿಟ್ಟಾಗ್ತಾ ಇದೆ ನಮಗೆ ಅಂದರೆ ಈ ಬಯಾಸ್ಡ್ ಒಪಿನಿಯನ್ ಲೇಡೀಸಲ್ಲಿ ಇರೋದ್ರಿಂದ, ಹೆಣ್ಮಕ್ಳಲ್ಲಿ ಇರೋದ್ರಿಂದ. ಆಚೆ ನೀನು ಮಾಡಿ ಬರ್ತೀಯ, ಒಳಗಡೆ ನೀನು ಮನೆಗೆ ಬಂದು ಮಾಡೋದು ನಮ್ಮ ಜವಾಬ್ದಾರಿ. ವಿ ಆರ್ ಎಂಟೈಟಲ್ಡ್ ಫಾರ್ ಇಟ್ ಅಂತ ನಾವು ಮಾಡಿದಾಗ ದ ಸಪೋರ್ಟ್ ಕಮ್ಸ್ ಫ್ರಮ್ ಎವ್ರಿವೇರ್. ಇಲ್ಲಿ ನಾವು ಇವತ್ತು ಎಷ್ಟೋ ಜನ ನಾವು ಆಚೆ ದುಡಿತಾ ಇದ್ದೀವಿ, ನಾವು ಓದಿದ್ದೀವಿ, ಹೆಣ್ಮಕ್ಳು, ನಾವು ಅಲ್ಲೋಗಿ ಮಾಡ್ಬೇಕು, ವಾಪಸ್ ಬಂದು ನಾವು ಮನೇಲಿ ನಾನು ಪಾತ್ರೆ ತೊಳಿಬೇಕಾ ಅನ್ನೋ ಈಗೋ ನಾವು ಇಟ್ಕೋಬಾರ್ದು, ನಾವು ಮಾಡಬೇಕು, ಇದು ನಮ್ಮ ಕರ್ತವ್ಯ ಅನ್ಕೊಂಡು ನಾವು ಮಾಡಿದಾಗ ಎಷ್ಟೋ ನಮ್ಮದು ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ಅಥವಾ ಏನೇ ಮಾಡಲಿ ಖುಷಿಯಿಂದ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರೆ ಹೆಣ್ಮಕ್ಳು, I think we can overcome a lot of things in terms of stress ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಅಥವಾ ಡಿಪ್ರೆಷನ್ಗೆ ಹೋಗೋದಾಗಿರ್ಬೋದು. ಇದನ್ನು ನಾವು ಎಷ್ಟೋ ಮಟ್ಟದಲ್ಲಿ ತಡಿಬೋದು. ಆ್ಯಂಡ್ ನಾನು ಹೇಳ್ದಂಗೆ ಯೋಗ ಇಸ್ ನಾಟ್ ಅ ವಿದ್ಯಾ, ಇಟ್ಸ್ ಅ ಮಹಾವಿದ್ಯಾ. ಸೊ ಪ್ರತಿಯೊಬ್ಬರು ಆ ಒಂದು ದಾರಿಲಿ ಬರಲಿ. ಆ ಒಂದು ಚಿಕ್ಕದೇ ಆದಂಥ ಒಂದು ಪ್ರಾಣಾಯಾಮ ಆಗಿರ್ಬೋದು, ಅಥವಾ ಒಂದು ಸೂರ್ಯ ನಮಸ್ಕಾರ ಆಗಿರ್ಬೋದು, ಮಾಡೋದ್ರಿಂದ ಎಷ್ಟೋ ಮನಸ್ಸು ಹತೋಟಿಗೆ ಬರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಪ್ರಿವೆಂಟ್ ಅ ಲಾಟ್ ಆಫ್ ಥಿಂಗ್ಸ್. ಚಂದನ ಅವರೇ, ಈ ಅರ್ಧ ಗಂಟೆ ಇಟ್ ವಾಸ್ ಜಸ್ಟ್ ಲೈಕ್ ಅ ಥೆರಪಿ ನನಗೆ ಆ್ಯಕ್ಚುಲಿ. ಆಯಿತಾ, ತುಂಬ ವಿಷಯಗಳನ್ನು ಹೇಳ್ಕೊಟ್ರಿ, ತುಂಬ ವಿಷಯಗಳನ್ನು ನಮ್ಮ ಕೇಳುಗರಿಗೆ ತಲುಪಿಸಿದ್ರಿ. ಭಾರತೀಯ ವೈದ್ಯ ವ್ಯವಸ್ಥೆ ಪರಿಪೂರ್ಣ ಆರೋಗ್ಯ ರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ, ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.